ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ ರಾಘವೇಂದ್ರ ಆಚಾರ್ಯ ಮಾಡುವಂಥ ನಮಸ್ಕಾರಗಳು. ವೀಕ್ಷಕರೇ, ಜೂನ್ 14 ಮತ್ತು 15ನೇ ತಾರೀಕು ಸೋಮಾವತಿ ಅಮಾವಾಸ್ಯೆ ಕಳೆದ ನಂತರ ತುಲಾ ರಾಶಿಯವರ ರಾಶಿಫಲ ಹೇಗಿದೆ ಅಂತಕ್ಕಂಥದ್ದು ಈ ಒಂದು ವಿಡಿಯೋಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವರ ವೃತ್ತಿ ಮತ್ತು ವ್ಯವಹಾರದ ಬಗ್ಗೆ ನೋಡುವುದಾದರೆ ಅಮಾವಾಸ್ಯೆ ನಂತರ ಕಲಾರಂಗ, ಫ್ಯಾಷನ್, ಮಾರ್ಕೆಟಿಂಗ್ ಮತ್ತು ಮೀಡಿಯಾ ಈ ರಂಗದಲ್ಲಿದ್ದರೆ ಈ ಒಂದು ತುಲಾ ರಾಶಿಯವರಿಗೆ ಭರ್ಜರಿ ಟೈಮ್ ಶುರು ಆಗ್ತಾ ಇದೆ. ವ್ಯಾಪಾರದಲ್ಲಿ ಇರ್ತಕ್ಕಂಥ ಮಂದಗತಿ ದೂರವಾಗ್ತದೆ. ಹೊಸ ಗ್ರಾಹಕರು ತಮ್ಮನ್ನ ಹುಡ್ಕೊಂಡು ಬರ್ತಾರೆ. ಕೆಲಸದ ಜಾಗದಲ್ಲಿ ಅತಿಯಾದಂಥ ಆತ್ಮವಿಶ್ವಾಸದಿಂದ ಎಲ್ಲವನ್ನು ನಾನೊಬ್ಬರನ್ನೇ ಮಾಡ್ತೀನಿ ಅಂತ ಹೋಗಬೇಡಿ. ಕೆಲಸದ ಒತ್ತಡಕ್ಕೆ ಸಿಲುಕಿ ತಪ್ಪುಗಳಾಗಬಹುದು. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವಾಗ ಅಥವಾ ಯಾವುದೇ ಡಾಕ್ಯುಮೆಂಟ್ಸ್ಗಳಿಗೆ ಸಹಿ ಹಾಕುವಾಗ ಪ್ರತಿಯೊಂದು ಸಾಲನ್ನ ಓದಿ ನೋಡಿ. ಇಲ್ಲದಿದ್ರೆ ನಂಬಿಕೆ ಇದ್ದಂಥ ವ್ಯಕ್ತಿಗಳಿಂದನೇ ತಮಗೆ ಮೋಸ ಆಗ್ತದೆ. ಇನ್ನು ಆರ್ಥಿಕ ವಿಚಾರದಲ್ಲಿ ನೋಡುವುದಾದರೆ ನಿಮ್ಮ ರಾಶಿಗೆ ಧನಸ್ಥಾನ ಬಲಗೊಳ್ಳುವುದರಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ಹಳೆಯ ಹೂಡಿಕೆಗಳಿಂದ ನಿರೀಕ್ಷೆಗೂ ಮೀರಿದಂಥ ಲಾಭ ಸಿಗ್ತದೆ. ದುಡ್ಡು ಬರ್ತಿದ್ದ ಹಾಗೆ ಸುಖಭೋಗದ ವಸ್ತುಗಳು ಖರೀದಿ ಮಾಡುವಂಥ ಹುಚ್ಚು ಜಾಸ್ತಿ ಆಗ್ತದೆ. ಅನಗತ್ಯ ಖರ್ಚುಗಳಿಂದಾಗಿ ಬಂದಂಥ ದುಡ್ಡು ನೀರಿನಂತೆ ಖರ್ಚಾಗಿ ತಿಂಗಳ ಕೊನೆಗೆ ಮತ್ತೆ ಕೈ ಖಾಲಿ ಆಗ್ತದೆ. ಇನ್ನು ಕುಟುಂಬ ಮತ್ತು ಪ್ರೀತಿ ವಿಚಾರದಲ್ಲಿ ನೋಡುವುದಾದರೆ ನಿಮ್ಮ ರಾಶಿಯಾಧಿಪತಿ ಶುಕ್ರನ ಕೃಪೆಯಿಂದ ಪ್ರೇಮ ಜೀವನದಲ್ಲಿ ಇರ್ತಕ್ಕಂಥ ವಿರಹ ದೂರವಾಗಿ ಮಧುರ ಬಾಂಧವ್ಯ ಹೆಚ್ಚಾಗ್ತದೆ. ಇನ್ನು ಅವಿವಾಹಿತರ ಮನಸ್ಸಿಗೆ ಒಪ್ಪುವಂತ ಯೋಗ್ಯ ಸಂಗಾತಿ ಸಿಗ್ತಾರೆ. ಆದರೆ ಕುಟುಂಬದಲ್ಲಿ ಹಳೆ ಮುಗಿದು ಹೋದಂತ ವಿಷಯಗಳನ್ನ ಮರಳಿ ಕೆದಕಲು ಹೋಗಬೇಡಿ. ಸಂಗಾತಿಯೊಂದಿಗೆ ಸಣ್ಣ ವಿಚಾರಕ್ಕೆ ವಾದ ಮಾತಾಡಲು ಹೋಗಿ ದೊಡ್ಡ ಜಗಳಕ್ಕೆ ಕಾರಣ ಆಗಬಹುದು. ನಿಮ್ಮ ಸಂಗಾತಿಯ ತಂದೆ ತಾಯಿ ಕಡೆಯಿಂದ ಸಣ್ಣ ಪುಟ್ಟ ಕಿರಿಕಿರಿ ಎದುರಾಗ್ತದೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ನೋಡುವುದಾದ್ರೆ ಈ ಒಂದು ಅಮಾವಾಸ್ಯೆ ನಂತರದ ದಿನಗಳಲ್ಲಿ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗದಂತೆ ನೋಡ್ಕೊಳ್ಳಿ. ಹೆಚ್ಚಾಗಿ ನೀರನ್ನ ಸೇವನೆ ಮಾಡಿ ಒಳ್ಳೆಯದನ್ನ ಗಟ್ಟಿ ಮಾಡಿಕೊಂಡು ಕಷ್ಟವನ್ನ ದೂರ ಮಾಡಿಕೊಳ್ಳಲು ಈ ಒಂದು ಅಮಾವಾಸ್ಯೆ ನಂತರ ನಾನು ಹೇಳುವಂತ ಪರಿಹಾರವನ್ನ ಮಾಡಿ. ನಿಮ್ಮ ರಾಶಿಗೆ ಸುಖ ಸಂಪತ್ತನ್ನ ಕರುಣಿಸುವವರು ಲಕ್ಷ್ಮೀ ದೇವಿ. ಈ ಒಂದು ಅಮಾವಾಸ್ಯೆ ನಂತರ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಕಲ್ಸಕ್ರೆ ನೈವೇದ್ಯವಾಗಿ ಅರ್ಪಿಸಿ ಓಂ ಶ್ರೀ ಮಹಾಲಕ್ಷ್ಮೀ ದೇವಿ ನಮಃ ಅಂತ ಒಂದು ಮಂತ್ರವನ್ನ ಜಪವನ್ನ ಮಾಡಿ. ಒಟ್ಟಾರೆಯಾಗಿ ನಿಮ್ಮ ತಾಳ್ಮೆ ಮತ್ತು ಸಮತೋಲನವೇ ನಿಮ್ಮ ಶಕ್ತಿ. ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟರೆ ಈ ಒಂದು ಅಮಾವಾಸ್ಯೆ ನಂತರ ಭಾಗ್ಯದ ಬಾಗಿಲು ತಡ್ತಾ ಇದೆ. ಶುಭ ಮಸ್ತು. ಆ ಒಂದು ಮಹಾಲಕ್ಷ್ಮಿ ನಿಮಗೆ ಸಕಲ ಸನ್ಮಂಗಳ ಉಂಟು ಮಾಡಲಿ. ಹಾಗೆ ತಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರೂ ನೇರವಾಗಿ ಬಂದು ಭೇಟಿ ನೀಡಿ ಅಥವಾ ಫೋನ್ನ ಮುಖಾಂತರ ಪರಿಹಾರವನ್ನು ಕಂಡುಕೊಳ್ಳಿ. ಧನ್ಯವಾದಗಳು.